ಶಿವಾಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುರಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಸ್ವತಂತ್ರ ದಿನಾಚರಣೆಗೆ ಆಗಮಿಸಿದ ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಸ್ವಾತಂತ್ರ್ಯ ನಮಗೆ 1947 ಆಗಸ್ಟ್ 15ರಂದು ದೊರಕಿತು. ಇದು ಹಲವಾರು ಮಹಾನ್ ನಾಯಕರ ತ್ಯಾಗ ಬಲಿದಾನದ ಪ್ರತೀಕ. ಸ್ವತಂತ್ರಕ್ಕಾಗಿ ಪರಕೀಯರೊಡನೆ ಹೋರಾಡಿದ ಮಹಾನ್ ನಾಯಕರುಗಳೆಂದರೆ ಹೈಂದವಿ ಸ್ವರಾಜ್ಯದ ಕನಸು ಹೊತ್ತ ಶಿವಾಜಿ. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೋರಾಡಿದ ಬಾಲ್ ಗಂಗಾಧರ್ ತಿಲಕ್. ದೇಶ ಪ್ರೇಮಿಗಳೇ, ನನಗೆ ನಿಮ್ಮ ಒಂದು ಹನಿ ರಕ್ತವನ್ನು ನೀಡಿ ನಾನು ನಿಮಗೆ ಇಡೀ ಸ್ವತಂತ್ರ ಭಾರತವನ್ನೇ ನೀಡುತ್ತೇನೆ ಎಂದು ಅಬ್ಬರಿಸಿದ ಸುಭಾಷ್ ಚಂದ್ರ ಬೋಸ್. ಅಸಹಕಾರದ ಚಳುವಳಿ ಉಪ್ಪಿನ ಸತ್ಯಾಗ್ರಹದ ರೂವಾರಿಯಾಗಿ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟ ಮಹಾತ್ಮ ಗಾಂಧೀಜಿ. ಪೂರ್ಣ ಸ್ವರಾಜ್ಯವೇ ನನ್ನ ಏಕೈಕ ಗುರಿ ಎಂದು ಕರೆ ಕೊಟ್ಟ ಜವಾಹರ್ಲಾಲ್ ನೆಹರು. ಬ್ರಿಟಿಷರ ಪ್ರತಿ ಚಾಟಿ ಹೇಟಿಗೂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿದ ಚಂದ್ರಶೇಖರ್ ಆಜಾದ್. ಹೋಮ್ ರೂಲ್ ಚಳುವಳಿಯ ಹರಿಕಾರತಿ ಆನಿ ಬೆಸೆಂಟ್, ಕಾನೂನು ಭಂಗ ಚಳುವಳಿಯಲ್ಲಿ ಧುಮುಕಿದ ಅಂದಾನಪ್ಪ ದೊಡ್ಡಮೇಟಿ, ಭಾರತದ ಪ್ರಥಮ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವೇ ಅರ್ಪಣೆ ಮಾಡಿಕೊಂಡ ಅತ್ಯಾತ್ಯ ಟೋಪಿ, ಬ್ರಿಟಿಷರಿಂದ ಅಪಾಯಕಾರಿ ದಂಗೆಕೋರ ನಾಯಕಿ ಎನಿಸಿಕೊಂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಕಿಡಿ ಎನಿಸಿಕೊಂಡ ಕಿತ್ತೂರು ರಾಣಿ ಚೆನ್ನಮ್ಮ, ಡಾಲ್ಹೌಸಿಯ ಕಾರ್ಯಚಟುವಟಿಕೆ ವಿರೋಧಿಸಿದ ನರಗುಂದದ ಬಾಬಾ ಸಾಹೇಬ, ಮುಂಡ್ರಿಗಿಯ ಭೀಮರಾಯರು, ಭಗತ್ ಸಿಂಗ್, ಲಾಲಾ ಲಜಪತರಾಯ. ತ್ಯಾಕರೆ, ಮುಚ್ಚು ಬಾಯಿ ತ್ಯಾಕರೆ, ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚನೆ ನೀಡುವಷ್ಟು ಸೊಕ್ಕೆ ನಿಂಗ. ಇಲ್ಲಿ ಕಟ್ಟಳ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ತ್ಯಾಕರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೆ ಏನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ. ಇಂಥ ನಾಣ್ಯಗ ನೀ ಜೀವ ಭಯ ತೋರಿಸ್ತಿ, ಮಕ್ಕಳು ದೇಶಕ್ಕಾಗಿ ಸಾಯೋಕ್ಕೂ ಸಿದ್ಧರಾಗಿರುತ್ತಾರೆ ಎಂದು ಗುಡುಗಿದ ಸಂಗೊಳ್ಳಿ ರಾಯಣ್ಣ. ಮೈಸೂರು ಟಿಪ್ಪು ಸುಲ್ತಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರೆಲ್ಲರ ಸತ್ಯ, ಶಾಂತಿ, ನಿಸ್ವಾರ್ಥ ಸೇವೆ, ತ್ಯಾಗ ಬಲಿದಾನದ ಪ್ರತೀಕ ನಮ್ಮ ಈ ಸ್ವಾತಂತ್ರ್ಯ. ಈ ಸುಸಂದರ್ಭದಲ್ಲಿ ಮಹತ್ವವಾದ ಒಂದು ಅಂಶವನ್ನು ನಿಮಗೆಲ್ಲ ಹೇಳಲೇಬೇಕು. ಸ್ವತಂತ್ರ ಎಂಬ ಪರಿಕಲ್ಪನೆಯನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿರಲೇಬೇಕು. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಮೂಲಭೂತ ಹಕ್ಕು ಇದೆ ಹಾಗೂ ಎಲ್ಲ ರೀತಿಯ ಸ್ವತಂತ್ರ ಇದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವತಂತ್ರದ ಹಕ್ಕಿನಿಂದ ಮತ್ತೊಬ್ಬರ ಸ್ವತಂತ್ರಕ್ಕೆ ಅಡ್ಡಿಯಾಗಿರುವ ಯಾವುದೇ ಕೆಲಸವನ್ನು ಕೂಡ ಮಾಡಬಾರದು ಎಂದು ಸದಾ ನೆನಪಿನಲ್ಲಿಟ್ಟುಕೊಂಡಿರಲೇಬೇಕು. ನಮ್ಮ ಭಾರತದ ಧ್ವಜದಲ್ಲಿ 3 ಬಣ್ಣಗಳಿವೆ. ಈ 3 ಬಣ್ಣಗಳು ಸೂಚಿಸುವ ಸಂಕೇತಗಳು. ಕೇಸರಿ ಬಣ್ಣ ತ್ಯಾಗದ ಪ್ರತೀಕ, ಬಿಳಿ ಬಣ್ಣವು ಶಾಂತಿಯ ಪ್ರತೀಕ, ಹಸಿರು ಬಣ್ಣವು ಸಮೃದ್ಧಿಯ ಪ್ರತೀಕ. ಬಿಳಿ ಬಣ್ಣದ ಮಧ್ಯದಲ್ಲಿ ಒಂದು ಅಶೋಕ ಚಕ್ರವಿದೆ, 24 ಗೆರೆಗಳನ್ನು ಒಳಗೊಂಡಿದೆ. ನೀಲಿ ಬಣ್ಣವನ್ನು ಒಳಗೊಂಡಿದೆ. 24 ಗೆರೆಗಳು ಒಂದೊಂದು ಅಂಶವನ್ನು ತಿಳಿಸುತ್ತವೆ. ಅವುಗಳೆಂದರೆ ಶಾಂತಿ, ಶೀಲ, ಮೈತ್ರಿ, ಪ್ರೇಮ, ಬಂಧುತ್ವ, ಕಲ್ಯಾಣ, ಸಂಘಟನೆ, ಅಧಿಕಾರ ಇನ್ನೂ ಮುಂತಾದ ಅಂಶಗಳನ್ನು ತಿಳಿಸುತ್ತದೆ. ಈ ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ಸೇವಾ ಮನೋಭಾವನೆಯ ಕಿಚ್ಚನ್ನು ಹೊತ್ತಿಸಲು ನಾವೆಲ್ಲರೂ ಕಂಕಣಬದ್ಧರಾಗಿ ದುಡಿದು ಸದೃಢ ಭಾರತ ನಿರ್ಮಿಸೋಣ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ